ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗ ಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಅಗ್ರಜ ಪ್ರಾಣಮಿತ್ರ ಕರ್ಣ ಶಿವನ ಮಾವ ಶಕುನಿ ದುರ್ಯೋಧನ ಹುರುಗಲಾಂಛನದ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಹುರುಗಲಾಂಛನದ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಗುರುಕುಂಬಿನಿಯ ಕಾಂತಸ್ವರ ಸಂಪನ್ನ ಈಷ್ಟಿಮಣಿ ಮುಕುಟ ವರ್ಧನೆಗೆ ಸುಯೋಧನ ನಿಪುಣ ನಿಜಲೇಂದ್ರನಿಗೆ ದಾನಗೈದ ಕರ್ಣ ಶಿವನ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಯರೇನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ ಭಲರೆ ಮೆರವೆ ಸುಖದಿ ದರೆಯೋಳ್ ಭಲರೆ ಭಲರೆ ಬಲು ಸಾಹಸದಿಂದ ಭಲರೆ ಮೆರವೆ ಸುಖದಿ ಕರ್ಣ ಅಗ್ರಜ ಸೋದರ ದುಶ್ಯಾಸನ ಅಗ್ರಜ ಮೆರವೆ ಸುಖದಿ ದರೆಯೋಳ್ ಭಲರೆ ಭಲರೆ ಬಲು ಸಾಹಸದಿಂದ ಭಲರೆ ಮೆರವೆ ಸುಖದಿ ವೀರ ಧೀರರೋಳ್ ವರಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ವೀರ ಧೀರರೋಳ್ ವರಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತ ಉದರೆಯೊಳು ಸುಖದಲ್ಲಿ ಬಾಳ್ವೆ ಕರ್ಣ ನಿರುತ ಉದರೆಯೊಳು ಸುಖದಲ್ಲಿ ಬಾಳ್ವೆ ನಿರುತ ಉದರೆಯೊಳು ಸುಖದಲ್ಲಿ ಬಾಳ್ವೆ ನಿರುತ ಉದರೆಯೊಳು ಸುಖದಲ್ಲಿ ಬಾಳ್ವೆ ಭಲರೆ ಮೆರವೆ ಸುಖದಿ ದರೆಯೊಳ್ ಭಲರೆ ಭಲರೆ ಬಲು ಸಾಹಸದಿಂದ ಭಲರೆ ಮೆರವೆ ಸುಖದಿ ಭೀಷ್ಮ ದ್ರೋಣ ಗುರುಪಿತ ಸಹಜ ಭೀಷ್ಮ ದ್ರೋಣ ಗುರುಪಿತ ಸಹಜ ಕರ್ಣ ದುಶಾಸನ ಶಕುನಿಗಳಿರಲು ಕರ್ಣ ದುಶಾಸನ ಶಕುನಿಗಳಿರಲು ನಂಬಲವೆನಗಿದೆ ಧರೆಯನ್ನು ಆಳ್ವೆ ನಂಬಲವೆನಗಿದೆ ಧರೆಯನ್ನು ಆಳ್ವೆ ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಅಲ್ಲರೆ ಮೆರವೆ
ಸಾರಿ ಭುಜ ಬಲ ಪರಾಕ್ರಮ ತೋರಿ ಘನ ಮುದ ಗಣವನ್ನು ಮೀರಿ ಹಠ ಮಾಡಿ ಸಾರಿ ಭುಜ ಬಲ ಪರಾಕ್ರಮ ತೋರಿ ಘನ ಮುದ ಗಣವನ್ನು ಮೀರಿ ಹಠ ಮಾಡಿ ಹರಿಗಳ ಶಿರಗಳ ದರಗಳ ಮುರಿವೆ ಹರಿಗಳ ಶಿರಗಳ ದರಗಳ ಮುರಿವೆ ಹರಿಗಳ ಶಿರಗಳ ದರಗಳ ಮುರಿವೆ ಹರಿಗಳ ಶಿರಗಳ ದರಗಳ ಮುರಿವೆ ಬಲರೆ ಮೆರವೆ ಸುಖದಿ ಕರೆಯೋಳ್ ಬಲರೆ ಬಲರೆ ಬಲು ಸಾಹಸದಿಂದ ಬಲರೆ ಮೆರವೆ ಸುಖದಿ ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂದು ನೋಡಿದಿರಾ? ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಆದಿಸಿದ ಆನೆಗಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಾಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ನಾವು ಪಾಂಡವರ ರಣಾಗ್ನವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜರಾದ ಕರ್ಣರಿಲ್ಲವೇ? ಸಿಂಹೋದನ, ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಏನು ಪುರುಷೋತ್ತಮನೇ, ರಾಜಾದಿ ರಾಜ ಪುರುಷ ಶ್ರೇಷ್ಠ ನಾನಿಲ್ಲಿರುವಲ್ಲಿ ಆ ದನ ಕಾಯೋ ಗೊಲ್ಲನು ಪುರುಷೋತ್ತಮನೇ, ಪಾಂಡವರಿಗೆ ಮಿತ್ರನಾದ ಮೋಸಗಾರ ನೇರವಾಗಿ ನನ್ನ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಓಹೋ, ಯಾರು ಮಾತನಾಡುತ್ತಿರುವುದು? ದಾಸಿ ಪುತ್ರ ವಿದುರ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯ ಓದಿನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಓದಿನರೋ? ರೋಗಿಗೆ ಪಥ್ಯವು ರುಚಿಸುವಂತೆ ಪಥ್ಯವೂ ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಕಲ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನಾವಶ್ಯಕ. ಸೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನು ಸುಮ್ಮನೆ ಇದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಮರ್ಯಾದೆ ಇಲ್ಲದೆ ಮಾತನಾಡುತ್ತಿರುವನು. ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿ ಬಿಡು. ಎಲವೋ ವಿದುರ, ಬಚ್ಚು ಬಾಯ್ ವಿದುರ, ಬಚ್ಚು ಬಾಯ್ ವಿದುರ, ಒಚ್ಚನಂತೆ ನೀನೇ ಕೇಳುವೆ ಮುಚ್ಚು ಬಾಯ್ ವಿದುರ. ವೀರರೆದಲ್ಲಿ ದಾರಿ ನುಡಿಯ ನೀನ ಗುತ್ತದ ನುಡಿಗಳನ್ನು ಮುಚ್ಚು ಬಾಯ್ ವಿದುರ. ವೀರರೆದಲ್ಲಿ ದಾರಿ ನುಡಿಯ ಈನ ಗುತ್ತದ ನುಡಿಗಳನ್ನು ಮೆಚ್ಚಿ ಬೆರೆವ ದುಷ್ಟ ಪಾಂಡವ ಮೆಟ್ಟಿ ಸೀಳುವೆನು ಗದೆ ಒಳಗೆ, ಮೆಟ್ಟಿ ಸೀಳುವನು ಗದೆ ಒಳಗೆ, ಮೆಟ್ಟಿ ಸೀಳುವೆನು ಗದೆ ಒಳಗೆ. ಎಲ್ಲವೋ ವಿದುರ, ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾಗುವುದು ಎಚ್ಚರ. ದುರ್ಯೋಧನ
ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀಯ ವಿವೇಕಿ ಕೇಳು, ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಕರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಮುರಿದು ಹಾಕಿದನು. ಅದರಂತೆ ನಾಶವಾಗಿ ಹೋಗು ದುರ್ಯೋಧನ. ಪ್ರಮಾದವಾಯಿತು ಸಿಯೋಧನ. ಕಾರಣ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆ ವಿದುರನು ಒಬ್ಬ ನಮ್ಮ ಪಕ್ಷಕ್ಕೆ ನಿಂತಿದ್ದರೆ 3 ಲೋಕದಲ್ಲಿ ಜಯಿಸುವವರೇ ಇಲ್ಲದಂತಾಗಿತ್ತು. ಕಾರಣ ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುವಂತಾದೆಯಾ? ದುರದೋಯ್ ಪಾರ್ಥನ ಶಿರವಂ, ದುರದೋಯ್ ಪಾರ್ಥನ ಶಿರವಂ, ಧರಣಿ ಉರುಳಿಪೆನೆನುತ್ತಾ ಶಪಥವನಾಂತೋ ಮಹೇಶ್ವರ ಕುವರನನ್ನು ಮೆಚ್ಚಿಸಿ ವರಚಾಪವನಾಂತೋ ಎನಗೆ ಸಾಮಾನ್ಯ ಹರೈ ಕರ್ಣ. ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎಂದು ಎದುರುವಂತಾದೆಯಾ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆಯಾದರೆ ಅಂತವರನ್ನು ಕೂಡಲೇ ಸಭೆಯಿಂದ ಹೊರದೂಡಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು ಹೇಳಿನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಹಾ, ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡಿ ಕುಳಿತುಕೊಳ್ಳುವೆನು. ತೆಗೆದುಕೊಳ್ಳುತ್ತಿ ಅಗ್ರಜ, ಅಲ್ಲೇ ಇದ್ನು. ತೆಗೆದುಕೊಳ್ಳುತ್ತಿ ಅಗ್ರಜ. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ ಜಾಗರೀತಳಾಗು. ಚಕ್ರವರ್ತಿ, ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲಯ್ಯ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸೆಂದು ಹೆಮ್ಮೆಗೊಳ್ಳಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದೆ ಆದರೆ ನಿನಗಲ್ಲ, ಈ ಭೂಮಾತೆಗೆಂದು ತಿಳಿ ಬಂದದ್ದಾಯಿತು. ಕುಳಿತಿಕೋ. ಆಗಬಹುದು. ನನಗೂ ಅದೇ ಸಂದೇಹ. ದುರ್ಯೋಧನ ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ? ಕೃಷ್ಣ, ನಿನ್ನ ಕುತಂತ್ರಕ್ಕೆ ನಮ್ಮ ದುರ್ಯೋಧನ ಇರತಕ್ಕವನಲ್ಲ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇರಬಹುದೇನು? ಇದ್ದೇ ಇದೆ. ಕುಳಿತಿಕೋ. ಆಗಲಿ. ಸೋದರ ದುಶ್ಯಾಸನ, ಅಗ್ರಜ, ನಡೆಯಲಿ ನರ್ತನ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ ಹಲೋ ಕರ್ಣ,
ಅಗ್ರಜ ಬಲೆ ಬಲೆ ಯೋಧನ ಕರುನಾಡ ಗುರುಭೂಪ ರಾಜೇಶ್ವರ ಕರುನಾಳ ಗುರುಭೂಪ ರಾಜೇಶ್ವರ ಗುರುವಂಶ ಕುಲತಿಲಕ್ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ್ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಜಪ ವಿಜಯ ಬೊಲ್ಲ ಕಳ್ಳನ ಪರಮಾತ ಜಪ ವಿಜಯ ಬೊಲ್ಲ ಪರಮಾತ ಸೋದರ ಮಾವನ ಇದೀ ಚತುರ ಕೌರವೇಶ್ವರ ಕೌರವ 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 ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಪಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಎಲ್ಲರ ಎಲ್ಲವ ಎಲ್ಲವ ಎಲ್ಲ ಬಲ್ಲವ 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 ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಕರುಣಾಳ ಗುರುಭೂಪ ರಾಜೇಶ್ವರ ಮಕುಟೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ಬಲ್ಲೆ ಬರ್ರಿ ಬಲ್ಲೆ
ವರ್ಣದಾರಿ ಚೆಲುವ ಕೊಳಲೆನಾದದಿ ಜಗದ ಜನರನ್ನು ಮೊರಳುಗೊಳಿಪ ಕೃಷ್ಣ ಮುರಾರಿ ದಾನವ ವೈರಿ ಹರೇ ಹರೇ ಸಾಕು ಮಾಡಿ ನಿಮ್ಮ ನರ್ತನ ಕೃಷ್ಣ. ಉಳಿದುಕೋ ಎಲ್ಲ ನರ್ತಕಿಯರೇ, ಹೇಳಿ ಮತ್ತೊಮ್ಮೆ. ಕೃಷ್ಣ ಭೀಮನಿಗಿವನು ನಡುವೈರಿ ನಮ್ಮ ಭೀಮನಿಗಿವನು ನಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗತದಾರಿ ಭೀಮನಿಗಿವನು ನಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗತದಾರಿ ಇವನಿಗೆ ಸರಿಸಾಟಿ ಯಾರಿಗೆ ಸರಿಸಾಟಿ ಯಾರಿಗೆ ಇವನಿಗೆ ಸರಿಸಾಟಿ ಇವನಿಗೆ ಸರಿಸಾಟಿ ಯಾರಿಗೆ ಇವನಿಗೆ ಸರಿಸಾಟಿ ಯಾರಿಗೆ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಗೌರವೇಶ್ವರ ಕುರುವಂಶ ಕುಲತಿಲಕ ಗೌರವೇಶ್ವರ ಕರುಣಾಳ ಗುರು ರಾಜೇಶ್ವರ ಕುರುವಂಶ ಕುಲತಿಲಕ ಕುಟೇಶ್ವರ ಕರುಣಾಳ ಗುರು ರಾಜೇಶ್ವರ ಅಲೆ ಅಲೆ ನರ್ತಕಿಯರೇ, ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ರಾಜೇಶ್ವರ ರಾಜೇಶ್ವರ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಮುರಾರಿಯು ಇಲ್ಲಿಗೆ ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸಬಹುದಲ್ಲವೇ? ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಸುಯೋಧನನು ಒಪ್ಪುವುದಾದರೆ ಒಂದು ವಿಚಾರವನ್ನು ಮಾತನಾಡಿಕೊಂಡು ಹೋಗಲು ಬಂದಿರುವೆನು. ಸುಯೋಧನ, ಕೃಷ್ಣ, ರಾಜ್ಯದ ವಿಚಾರವನ್ನು ಒಂದು ಬಿಟ್ಟು ಬೇರೇನಾದರೂ ತಿಳಿಸು.
ಸುಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ರಾಯಭಾರಿಯಾಗೇ ಬರುತ್ತಿರಲಿಲ್ಲ ಸುಯೋಧನ. ಹಾಗಾದರೆ ಮುಂದುವರಿಸು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಗಳು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ, ನಾಸ್ತಿತ್ವವನ್ನು ನಿರ್ಧರಿಸುವಂಥದ್ದೆಂದು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕವನ್ನು ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆ ನಿರ್ಣಯಿಸಲ್ಪಡಬೇಕಾಗಿದೆ. ಪೀಠಿಕೆಯಲ್ಲಿ ಕಾಲಹರಣವನ್ನು ಮಾಡದೆ ಮುಖ್ಯ ವಿಷಯಕ್ಕೆ ಬರುವೆನು. ಕಪಟ ದೂತ್ಯದಲ್ಲಿ ಪರಾಜಿತರಾದ ಸತ್ಯವಂತ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾಪಾಪಗಳನ್ನೆಲ್ಲ ಮನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮ ಮುಂದೆ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರೇ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸುವೆನು. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ, ಮೋಸ, ಅಟ್ಟಹಾಸ, ಕಪಟ ವಂಚನೆ, ಮೋಸ, ಅಟ್ಟಹಾಸ. ಹರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿಗೂ ದುಡುಕಬೇಡ, ಸಮಭಾಗವನಿತ್ತಿ ಸುಖದಿ ಬಾಳು ಸುಯೋಧನ. ಅವರೇ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿರುವೆನು. ಇನ್ನ ವಿಚಾರ ಅವಿಚಾರಗಳು, ಕರ್ತವ್ಯಗಳನ್ನು ನಿರ್ಣಯಿಸಬೇಕಾದದ್ದು ನಿಮ್ಮಂತಹ ಪ್ರಜ್ಞಾವಂತರಿಗೆ ಬಿಟ್ಟಿದ್ದು. ದುಡುಕಿನ ತರುಣನೆ ಧರಣಿ ಧರಣಿಪ್ಪ, ದುಡುಕಿನ ತರುಣನೆ ಧರಣಿ ಧರಣಿಪ್ಪ,
ಧರಣಿಯಲ್ ಖ್ಯಾತಿಯ ಪಡಲಿ ಕುರುಪ ಧರಣಿಯಲ್ ಖ್ಯಾತಿಯ ಪಡಲಿ ಕುರುಪ ದುಡುಕಿನ ತರುಣನೆ ಧರಣಿ ಧರಣಿಪ ಪಾಂಡವರೊಡನೆ ವೈರವ ಮರೆತು ಪಾಂಡವರೊಡನೆ ವೈರವ ಮರೆತು ಶಾಂತಿಯಿಂದಲಿ ಸುಖದಲ್ಲಿ ಬಾಳಿ ದುಡುಕಿನ ಧರುಣನೆ ಧರಣಿ ಧರಣಿಪ ಕುರುಪ ದುಡುಕಿನ ಧರುಣನೆ ಧರಣಿ ಧರಣಿಪ. ದುರ್ಯೋಧನ, ಪಾಂಡವರು ಅನ್ಯರೇ, ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದಲ್ಲಿ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಅವರಿಗೂ ಇದೆ. ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆಯಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಆಗಬಹುದು, ಉಳಿದುಕೊಳ್ಳಿ. ದುರ್ಯೋಧನ, ಜయింಪತುಂಟೋ ತುಲನಾಟದ ವೇಲ ಗೋಪಾಲನಕ್ಕೋ ಫಲಿತ ಮಂದಿನ ಇಂಥ ಪಾಪమునకు ಮೇರಗಲರೇ ಘನಸಾಮ ಫಲದಾತ ಮುರಳೇಧರ ಘನಸಾಮ ಫಲದಾತ ಮುರಳೀಧರ ಪರಮಸಾದಿನ ದ್ರೌಪದ ಭಾವమునకు ಕುರಲ ಬಟ್ಟಿ వీటుట ఘోర మగనే తగది నీ వంటి వాళ్ళకి ರಾಜ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ರಾಜನ ಕೊಟ್ಟಿ ಅವ್ರನ್ನ ಆಧರಿಸು. ನನ್ನ ಅಭಿಮತನೇ, ಕೃಷ್ಣ ಅಭಿಮತನೇ ನನ್ನ ಅಭಿಮತ. ಆಗಬಹುದು, ಕುಳಿತುಕೊಳ್ಳಿ. ದುರ್ಯೋಧನ, ಯಾರು? ಓಹೋ, ದಾಸಿ ಪುತ್ರ ವಿದುರ. ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ನಾನೇನು ಮಾಡಲಿ? ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಈಗ ನೀನು ಯೌವನ ಮತದಿಂದ ಗರ್ವಿತನಾಗಿರುವೆ. ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದರೂ ಹೇಳುವೆನು, ಶ್ರೀಕೃಷ್ಣ ಪರಮಾತ್ಮ, ಪಿತಾಮಹ ಭೀಷ್ಮ, ನಿನ್ನ ತಂದೆ ಇವರು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಏನನ್ನೂ ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನಾದರೂ ಆ ಪಾಂಡವರಿಗೆ ನೀಡು. ಇದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿ ಮಾತುಗಳನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನಾನೊಬ್ಬನಲ್ಲಿಯೇ ದೋಷವು ಕಂಡು ಬರುವುದು. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮೀ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಬಳಕು ನೀರಲ್ಲ ಕೃಷ್ಣ, ಬಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುತ್ಸಾವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡ ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಗ್ಭಟತ್ವವನ್ನು. ನಾನದನ್ನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿನವನವೇ. ಹಾಗಲ್ಲ, ಕೇಳು ಕೃಷ್ಣ. ಈ ದುರ್ಯೋಧನನನ್ನು ಸೆದೆಬಡಿಬೇಕೆನ್ನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ.
ಸಾಮಾನ್ಯ ಶೂನ್ಯತೆಯಿಂದ ಇನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಲ್ಲ ಆ ಪಾಂಡವರು. ಅದು ದುಸ್ಸಾವಾಸ. ಈ ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಹೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಯಾರೇನು ಹೇಳಿದರು ಈ ಕೌರವನ ನಿರ್ಧಾರವು ಚಲಿಸಲಾರದು. ಸೋಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹಾಗೂ ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕರೂರದ ಸೌಧದಲ್ಲಿ ಪ್ರಜ್ವಲಿಸುತ್ತಿರುವ ಇಂಥ ಯುದ್ಧ ಬೇರೆ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಳು ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವರು ಬೇಸರವು. ಏಳು ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವರು ಬೇಸರವು. ಬೇಡ ಬೇಡವರು ಬೇಸರವು. ಬೇಡ ಬೇಡವರು ಬೇಸರವು. ಗಾಡಿ ಹೋಗಲಿ ಸೇರಲಾಗದು ರಾಜವನು. ನಾಡಿಗರಿಯದೆ ಗಾಡಿ ಹೋಗಲಿ ಸೇರಲಾಗದು ರಾಜವನು. ದುಷ್ಟ ಮೆರೆಯುವ ದುಷ್ಟ ಪಾಂಡವ ಬೆಟ್ಟ ಸೇಳುವನು ಗದೆ ಒಳಗೆ. ಬೆಟ್ಟ ಸೇಳುವನು ಗದೆ ಒಳಗೆ. ಬೆಟ್ಟ ಸೇಳುವನು ಗದೆ ಒಳಗೆ. ಏಳಿ ಪಾಂಡವರ ಕೋಡಿ ಬಾಡು ಬೇಡ ಬೇಡವರು ಬೇಸರವು. ಬೇಡ ಬೇಡವರು ಬೇಸರವು. ಬೇಡ ಬೇಡವರು ಬೇಸರವು. ಕೃಷ್ಣ, ಈ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವುದು. ಸಮರವೇ ಸಿದ್ಧ. ಅಗ್ರಜ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ನನ್ನ ಅಗೆ ತೀರದ ಹೊತ್ತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಹೇದುಪತಿ ರಾಜೇಂದ್ರ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತ ಕ್ಷತ್ರಿಯ ವೀರರಿಗೆಲ್ಲ ಸುಯೋಧನ. ಕರ್ಣ, ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನಗೆ ಧರ್ಮವೇ? ಕೃಷ್ಣ, ಸಾಧನೆಗಾಗಿ ಅರ್ಧ ರಾಜ್ಯದ ನೆಪದೆ ಧೂತನಾದನು ಏಕೆ ದಾತರಾರೋ. ಇತವಾಂಬರದನ ಕೆಳಕಿ ಫಲಿಸುವುದೇ ಮುಂದೆ ಬರುವುದು ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ವಲ್ಲಭನೆ. ಸಲ್ಲದು ನಿನಗೆ ವಲ್ಲಭನೆ. ಯದುಪತಿ ಕರ್ಣ, ಪಾಂಡು ತನೆಯರೋ ಜಿತವನು ಬಯಸದ. ಪಾಂಡು ತನೆಯರೋ ಜಿತವನು ಬಯಸದ. ದುರದಲ್ಲಿ ಪಾತನ ಶಿರವನು ನಲಿಸಿರುವೆ. ಸಂಧಿಯ ನಾಟಕ ಆಡಲು ಬಯಸಿದರೆ ಸಲ್ಲದು ನಿನಗೆ ವಲ್ಲಭನೆ. ಎಲ್ಲ ವಿಷಯವ ವಲ್ಲಭನೆ. ಸಲ್ಲದು ನಿನಗೆ
ವಲ್ಲಭನೇ. ಹಠವಂತರು ನಾವು ಸಿಗಬಿಡುತ್ತೀವಿ, ಹಠವಂತರು ಅಗ್ರಜ. ಹಠವಂತರು ನಾವು ಅಗ್ರಜ. ಕೃಷ್ಣ ಕೃಷ್ಣ ಹಠವಂತರು ನಾವು ಛಿಟ ಬಿಡುತ್ತೇವೆ, ಹಠವಂತರು ನಾವು ಚಿಟ ಬಿಡುತ್ತೇವೆ, ದುರದಲ್ಲಿ ಪಾತನ ಶೇರವೇ, ದುರದಲ್ಲಿ ಪಾತನ ಶೇರವನ್ನು ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಪಾಮ ವಲ್ಲಭನೇ. ಯದುಪತಿ, ಆ ಅರ್ಜುನನ ಪಕ್ಷಪಾತಿ ಬುದ್ಧಿಯಿಂದ ಆತ ರಾಜ್ಯವನ್ನು ಬೇಡವಲು ಬಂದೇ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿಗಾಗಿಯೇ ನನ್ನ ತನುಮನ ಧನವನ್ನು ಅರ್ಪಿಸುವ ಏ ನನ್ನ ಧರ್ಮವೇ ಮೇಲು. ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೇ ಅಂಗಾಧಿಪ, ನಿಮ್ಮ ದರ್ಪದ ನುಡಿಗಳಿಂದ ಯಾಜ್ಞಾಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಜಯಿಸಿದು ರಾಶ, ಭಾರತ ಭೂಮಿ ಜಯಿಸಿದು ರಾಶ, ಸಮಾನ ಸೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿದು ರಾಶ, ಸದೈದು ರಾಶ. ಯೋಧನ ಕರೆಸಿ ಗನ್ನಿ ಅನುಜಾತರ, ಕರೆಸಿ ಗನ್ನಿ ಅನುಜಾತರ, ದರೆಯ ನಿಂತು ಖ್ಯಾತಿ ಪಡಿ ಖುಷಿಯಾಗುವೀರ. ದರೆಯ ನಿಂತು ಖ್ಯಾತಿ ಪಡಿ ರುಚಿಯಾಗುವೀರ. ವೈರವನ್ನೇ ನೀಗಿ ನಿ ಸೈರನಯಂ ತಾಳೈ, ವೈರವನ್ನೇ ನೀಗಿ ನಿ ಸೈರನಯಂ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣೈತ ನೆನೆಸಿ ಪೊರೆದನೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣೈತ ನೆನೆಸಿ ಪೊರೆದನೆಯ. ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಶೌರ್ಯ ಸಾಹಸ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿದು ರಾಸ, ಸದೈದು ರಾಸ. ಸುಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆಯೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ
ಮಹಾಫಲವನ್ನೇ ಹೊಂದುವೆ. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರಿಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ. ಕೃಷ್ಣ, ಕ್ಷಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ. ರೂಢಿಯವರೊಳಗಿಂತೂ ಶ್ರೇಷ್ಠರೆನಿಪರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವಾ ಕೃಷ್ಣ, ಅರಿತು ನೀನಿದಲ್ಲವಾ ಭ್ರಾಂತಿ ಮೂಡಿಪೆಯೋ? ಭ್ರಾಂತಿ ಮೂಡಿಪೆಯೋ ಮುಕುಂದ? ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ಹಸ್ತಿನಾವತಿಯ ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯೋಧದ ಭಯವನ್ನು ತೋರುವೆಯ ಜನಾರ್ದನ. ಯೋಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯೋಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನಾನು ಅಗತ್ಯವಾಗಿ ಅದನ್ನೇ ಹೊಂದುವೆನು. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಷ್ಟ್ರೀಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದಿಂದ ಕೇಳಿದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಯಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಚ್ಚಾಪರಾಧ ಅನಂತ ಕಾಲದ ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಪಡೆಯಬೇಡ. ಧರ್ಮನಿಷ್ಠರು ಸ್ನೇಹಾಶೀಲರಾದ ನಿನ್ನ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯ ರಕ್ಕಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಹರಗಿನ ಮನೆ, ಏಕಚಕ್ಕನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ. ಹೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಹಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಚಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತನಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ ಕೆರೆದು ನಿಂತರೂ ಸರಿಯೇ. ಕಲಿವಂಶದಿಂದ ನಿರ್ಮಿತವಾದ ಈ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಪಾಚಿವಾದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಆಸನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ವಾದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ದುರ್ಯೋಧನ, ಕೇಳು ಮುರಹರಿಯೇ, ಹಠ ಮಾಡಿ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡುದಲ್ಲಿ ಕಡು
ಜಯಿಸಿ ಗನ ಮುದ್ದದೊಳು ಛಲವ ಜಯಿಸಿ ಗನ ಮುದ್ದಗಳ ಪಡೆವೆ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತೀಗ ವೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ವಿರೋಧನ ಆ ಪಾಂಡು ಎನ್ನರರು ನನ್ನೊಡನೆ ಯುದ್ಧವೋ ಆ ಪಾಂಡು ಎನ್ನರರು ನನ್ನೊಡನೆ ಯುದ್ಧವ ಅಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ ಅಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತೀಗ ವೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಪಾಂಡವರು ರಾಜ್ಯವನ್ನು ಬಯಸಿದ್ದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ ವೀರರತಿಗಳ ಘೋಷದಲ್ಲಿ. ಸಂಗ್ರಾಮದಿಂದ ಎಂದಿಗೂ ರಾಜ್ಯವು ದೊರಕದು ಛಲತಟ್ಟು ಮಾಡುವೆನು ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸು. ದುರ್ಯೋಧನ ಕತಿ ಬೇಡೈಸು ಯೋಧನನ್ನೇ ತೋರಿ ಗಣ್ಯಾತಿಗೊಳ್ಳೆ ಕತಿ ಬೇಡೈಸು ಯೋಧನನ್ನೇ ತೋರಿ ಗಣ್ಯಾತಿಗೊಳ್ಳೆ ಸೈರನ್ನೇ ಅದಕ್ಕಿಂತ ಅದೇ ಮಾತ ಬಗಳುವೆ ಅದಕ್ಕಿಂತ ಅದೇ ಮಾತ ಬಗಳುವೆ ಕುಲಹೀನ ಕುಲ ಮೇಧಿಯ ದುರಗಳು ತಡೆಯದೆ ಬಿಡುವೆನೆ ಕುಲಹೀನ ಕುಲ ಮೆರತೆಯ ದುರಗಳು ತಡೆಯದೆ ಬಿಡುವೆನೆ ಕತಿ ಬೇಡೈಸು ಯೋಧನನ್ನೇ ತೋರಿ ಗಣ್ಯಾತಿಗೊಳ್ಳೆ ಸೈರನ್ನೇ ಕದನದಲ್ಲಿ ನಿನ್ನ ಮದವ ನಡಗಿಪ ಯೋಧನ ಕೃಷ್ಣ ಕದನದಲ್ಲಿ ನಿನ್ನ ಮದವ ನಡಗಿಪ ಚದುರರಿರೆ ಮರುಳೆ ಮಂದ ಮದಿಯದೆ ಮುಂದನರಿಯದೆ ಮಂದ ಮದಿಯದೆ ಮುಂದನರಿಯದೆ ಕಂದುಗವ ಪಡುವೆ ಸುಯೋಧನ ಕಂದುಗವ ಪಡುವೆ ಸಾರ ನಾ ಸೈತೆ ಈ ನಿನ್ನ ಮೋಸ ಸಾರ ನಾ ಸೈತೆ ಈ ನಿನ್ನ ಮೋಸ ಸೈರಿಸಬಲ್ಲವರ್ಯ ಸುಯೋಧನ ಸೈರಿಸಬಲ್ಲವರ್ಯ ಪರಮ ಪುರುಷನೆಂಬುವ ಬಿರುದನು ಹಣವಿಯೋ ಹೆರುಕದೆ ಬಿಡುವೆನೆ ಪರಮ ಪುರುಷನೆಂಬುವ ಬಿರುದನು ಹಣವಿಯೋ ಅಡಗಿದ್ದೆ ಹೆಡುತ್ತನೆ ಯತಿ ಬೇಡೈಸು ಯೋಧನನ್ನೇ ತೋರಿ ಗಣ್ಯಾತಿಗೊಳ್ಳ ಸೈರನೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ಯೋಧನೆಯ ಇದು ನಿನ್ನ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ತಾವೇ ನಿರ್ಣಯಿಸಬೇಕು. ಅದು ಯಾರು ನಿರ್ದೇಶಿಸಬೇಕಾಗಿಲ್ಲ, ನಾನು ಆಗಲೇ ನಿರ್ದೇಶಿಸಿ ಮುಖ್ಯ ಸಲಹೆಯನ್ನು ಇಟ್ಟಿರುವೆನು. ಯಾರಿಗೋ? ಇನ್ಯಾರಿಗೆ? ನಮ್ಮ ಸಾರ್ವಭೌಮನಿಗೆ. ಏನೆಂದು? ಸಾರ್ವಭೌಮ ಇನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಸಲಹೆ ನಿತ್ತಿದರು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಬಹಳ ಅದ್ಭುತವಾಗಿಯೇ ಇರಬೇಕು. ಇನ್ನು ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ ಇರುವುದು. ಆಗಲಿ, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿಮ್ಮನ್ನು, ನಿನ್ನ ಅಂಗಾಂಗವನ್ನು ಬಂಧಿಸಿ ನಿನ್ನ ದುರ್ಕುತನಕ್ಕೆ ತಕ್ಕ ಬುದ್ಧಿ ಕಲಿಸುವೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನ. ಅಗ್ರಜ,
ಅಲ್ಲಿಯೋ ಕೃಷ್ಣ ಇಲ್ಲಿಯೋ ಕೃಷ್ಣ ಎಲ್ಲೆಲ್ಲಿಯೋ ಕೃಷ್ಣ. ಕರ್ಣ, ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಪರಮಾತ್ಮ ಹರೇ ಪಾವನ ಪರಮಾತ್ಮ. ಕರ್ಣ, ಪವರನೋ ಕೃಪೆಯ ಹೃದಯೇ ವಾಣಿ. ಪವರನೋ ಕೃಪೆಯ ಹೃದಯೇ ವಾಣಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ. ಕರ್ಣ, ಇಳೆಯೋಳು ಜನ್ಮವ ಹರಿಯದ ಎನ್ನ. ಪರಮಾತ್ಮ. ಕರ್ಣ, ಇಳೆಯೋಳು ಜನ್ಮವ ಹರಿಯದ ಎನ್ನ. ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯೈ. ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯೈ. ಪರಮಾತ್ಮ ಹರೇ ಪಾವನ ಪರಮಾತ್ಮ. ಕರ್ಣ, ಶ್ರೀರಮಣಮ್ಮ ಕಿಲುಗಣವಾರುಧಾತಂ ಸಮಸ್ತ ಜಗದ ಈ ವಾರಿ ಜಪದಾತ ನೀನಂ. ಈ ವಾರಿ ಜಪದಾತ ನೀನಂ. ನಿನಗೆ ನಾಂ ಸಮನೆ ಕುಲಹೀನನು ನಂ ದೇವಾ. ಬಳಲಿದೇನೈ ಸ್ವಾಮಿ ತರಳನ ಧರಿಸಲು
ಬಳಲಿದೇನೈ ಸ್ವಾಮಿ ತರಳನ ಆಧರಿಸಲು ಪರಮಾತ್ಮ ಕರ್ಣ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದ ಪರಮಾತ್ಮ ಕರ್ಣ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದ ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ಪರಮಾತ್ಮ ಕರ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕರ್ಣ ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ ಯೋಚಿಸಿ ನೋಡು. ಪರಮಾತ್ಮ ನಾನೆಂತಿದ್ದರೂ ಓರ್ವ ಸುತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ ಪರಮಾತ್ಮ ಕುಲಹೀನನಲ್ಲ ಕೇಳನ್ನ ಮಾತ, ಕುಲಹೀನನಲ್ಲ ಕೇಳನ್ನ ಮಾತ, ಕವಿ ಅಂಶದಲ್ಲವತರಿಸಿದವ ಸುಕುಮಾರ ಬಾ, ಸುರತೀರ ಸುಕುಮಾರ ಬಾ. ಕರ್ಣ ಮಾತೆ ನಿನ್ನವಳು ಕೊಂದೆ ವರ ಪಾಂಡವರಾಜನನೇ. ಕರ್ಣ ಮಾತೆ ನಿನ್ನವಳು ಕೊಂದೆ ವರ ಪಾಂಡವರಾಜನನೇ. ತರೆಯ ಬೆಳಗುವ ರವಿಯ ಕರುಣದಿ, ತರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನ್ನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ ತಳಮಳವೇತಕ್ಕೆ ಮನದ ಚಿಂತೆ ದೊರೆ, ಕರ್ಣ ತಳಮಳವೇತಕ್ಕೆ ಮನದ ಚಿಂತೆ ದೊರೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಗನಕರವೆನ್ನಿಸಿದ ಮೇದಿನಿಯೊಳು ನೀ, ಗನಕರವೆನ್ನಿಸಿದ ಮೇದಿನಿಯೊಳು ನೀ, ಮಹಾಮಹಿಮನೆಂದೆನ್ನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ ಪರಮಾತ್ಮ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ ಪರಮಾತ್ಮ ಕರ್ಣ
ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿದೆಯಲ್ಲ. ಮರೆತಿದ್ದೆ, ಇದು ಯುದ್ಧದ ಸಮಯ. ಮೊದಲೇ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ಈ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನಗೆ ಧರ್ಮವೇ? ಪರಮಾತ್ಮ, ಕರ್ಣ, ದೇವಾ ಸೋದನೆಯೇ ಪಾರಿಯಾದ ಪರಿತಾಪ ಚೀಡ ದೇವಾ ಸೋದನೆಯೇ ಪರಮಾತ್ಮ. ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ. ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅವನಿಂದೆಯಲಿ ಬೆನ್ನ ಪರಮಾತ್ಮ. ಇಂದು ವದನ ಅವನಿಂದೆಯಲಿ ಬಂದ ವಿಮೋಚನ ವಾಸ್ತವನರಿಯದ ಪರಮಾತ್ಮ. ಬಂದ ವಿಮೋಚನ ಮಾರ್ಗವನರಿಯ ದೇವಾ ಸೋದನೆಯೇ ವಾದಿಯಾದ ಪರಿತಾಪ ಕೀಡ ದೇವಾ ಸೋದನೆಯೇ ಪರಮಾತ್ಮ. ಜನ್ಮ ರಹಸ್ಯದ ಆಂತರ್ಯದ ಪರಮಾತ್ಮ. ಜನ್ಮ ರಹಸ್ಯದ ಆಂತರ್ಯದ ಮದಾತೆಯ ಹೃದಯ ಬರಿದ ಕೃಷ್ಣ ಕೃಷ್ಣ ಜನ್ಮರಹಸ್ಯದ ಮದಾತೆಯ ನಿಂದಯ ಬರೆ ದೀಪಿಸಲೇ ಪರಿ ಸಹದರ ಜೊತೆಗೂಡಿ ದೀಪಿಸಲೇ ಪರಿ ಸಹದರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಪಾತಕಿ ಜೀವನ ಸಂಕಟ ದೇವಾ ಸೋದನೆಯೇ ಪಾದಿಯಾದ ಪರಿತಾಪ ಕೀಡ ದೇವಾ ಸೋದನೆಯೇ ವಿದಿಶಾಪ ವಿದಿಶಾ ಪರಮಾತ್ಮ. ಕರ್ಣ,
ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರಭರವಾದಿ ನರಕ. ನಂಬಿದ ನನ್ನ ಸ್ವಾಮಿಯಾದ ಕೌರವೇಶ್ವರನಿಗೆ ನಾನೆಂತೂ ದ್ರೋಹ ಮಾಡಲಿ? ಇಂಥ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ಈ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವ, ತಂದೊಡ್ಡ ಬೇಡ. ಕರ್ಣ, ಪರಮಾತ್ಮ, ಪಾಂಡುಕುವರರ ಸೇರುತ್ತ ನೀನು, ಪಾಂಡುಕುವರರ ಸೇರುತ್ತ ನೀನು, ದರೆಯನು ಬೋರೆಯೈ ಧರ್ಮದಿ ನೀರುತ್ತ, ದರೆಯನು ಬೋರೆಯೈ ಧರ್ಮದಿ ನೀರುತ್ತ, ಅನುಜರ ಸೇರೈ ಕರುಣವ ತೋರೈ, ಅನುಜರ ಸೇರೈ ಕರುಣವ ತೋರೈ, ನೀ ಬಾರೈ ನೀ ಬಾರೈ, ಸುರಚಿರ ಶರದರ ಶರಣರ ಪೊರೆವನೆ, ಸುರಚಿರ ಶರದರ ಶರಣರ ಪೊರೆವನೆ, ಪ್ರೇಮದಿ ಮಾತನು ಲಾಲಿಸು ವೀರ. ಕರ್ಣ, ಕರ್ಣ, ದಾನ ಶೂರನೆ ನಾಂತಿಹ ಬಿರುದ, ಕರ್ಣ, ಕರ್ಣ, ದಾನ ಶೂರನೆ ನಾಂದಿಹ ವಿರುದ, ಬರಸಿದ ಮಯ ಪರಗುಣಶೀಲ, ಬರಸಿಗ ಮಯ ಪರಗುಣಶೀಲ, ಪರಹಿತ ಪ್ರೇಮಿ ಸುಕೃತಗಾಮಿ, ಪರಹಿತ ಪ್ರೇಮಿ ಸುಕೃತಗಾಮಿ, ಬಾನಿಷ್ಕಾಮಿ ಬಾನಿಷ್ಕಾಮಿ, ಸುರಚಿರ ಶರದರ ಶರಣರ ಪೊರೆವನೆ, ಸುರಚಿರ ಶರದರ ಶರಣರ ಪೊರೆವನೆ, ಪ್ರೇಮದಿ ಮಾತನು ಲಾಲಿಸು ವೀರ, ಲಾಲಿಸು ವೀರ, ಲಾಲಿಸು ವೀರ, ಲಾಲಿಸು ವೀರ. ಕರ್ಣ, ದೇವ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವಾಗಿ ನಂಬಲು ನಿಜವಾದ ಆಧಾರವೇನಿದೆ ಪರಮಾತ್ಮ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದು ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿಯೇ ಸಂಶಯವನ್ನು ಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲಿ ನೀನು ಆಗ ಜನಿಸಿದೆ. ಲೋಕಪವಾದಕ್ಕೆ ಹೆದರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಲು ಕರ್ಣ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರಾಜ್ಯಭಾರವಂತೆ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಕರ್ಣ, ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು ಹೀನ ಕುಲದವನೆಂದು ಹೀಯಾಳಿಸುತ್ತಿರುವುದಲ್ಲ. ನಾನಿಂತಹವನೆಂಬ ವಿಚಾರವೂ ಅವರಿಗೆ ತಿಳಿಯದೇ ದೇವಾ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕಂಡನಾರು ತಿಳಿಸಲಾರೆಯ, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮರಹಸ್ಯವನ್ನು ಯಾರಿಗೂ ಸಹ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ನದಿ ತೀರಕ್ಕೆ ಬಲು ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ.
ಸಂತೋಷಪಡಿಸು ಕರ್ಣ. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿ, ಪಾಂಡುರಾಜ, ಮಾತ್ರಿಯರು ನನ್ನ ಜನನಿ ಜನಕರೇ. ಅಯ್ಯೋ, ಧರ್ಮವನ್ನೇ ಉಸಿರೆಂದು ನಂಬಿರುವ ಧರ್ಮರಾಜನು ನನ್ನ ಸಹೋದರನೇ. ರುದ್ರಾಂಶ ಸಂಭೂತನಾದ ಜಗಜಟ್ಟಿಯಾದ ಭೀಮಸೇನನು ನನ್ನ ಸಹೋದರರೇ. ಮಾತೃ ಕುಮಾರರಾದ ನಕುಲ ಸಹದೇವಾದಿಗಳು ನನ್ನ ಸಹೋದರರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದ ನನಗೆ ಪರಮವೈರಿ ಎನಿಸಿದ ಅರ್ಜುನ, ಆ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವೆನು. ನಿನ್ನ ಶಿರವು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಮಿಲಮಿಲನೆ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ? ಯಾವುದೋ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಅಯ್ಯೋ, ಇದುವರೆಗೂ ಬಂಧುವರ್ಗದವರು ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲಲೆಂ ಪಾಂಡು ಕುಮಾರರಂ ಕೊಲಲೆ ಕೊಲಲೆ ದುರದಾಳ್ ತಮ್ಮನಿರಂ ನಾ ಕೊಲ್ಬುದೆ ಕೊಲಧಾಂ ಬಿಟ್ಟೊಡೆ ಕೊಲಧಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋ ಸುತ ಸಂಪತ್ತಿ ನಿನ್ಪಾಳ್ವೆಲೆ ಚಲದಿಂ ಪೋರ್ತನ ಚಿರವಂ ತರಿದು ಚಲದಿಂ ಪೋರ್ತನ ಚಿರವಂ ತರಿದು ಮತ್ಸಾಮಿ ಮಮತ್ಸಾಮಿ ಕೌರವೇಶ್ವರನಿಗೆ ಆನಂದವಂ ಸಹಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ನಾ